ಧರ್ಮಪುರ ಅಂತಕ್ಕಂತ ಊರಿನಲ್ಲಿ ಧರ್ಮವಂತ ಅಂತಕ್ಕಂತ ಪ್ರಾಣಿ ಇವರು ಧರ್ಮವಂತ ಅಲ್ಲ ಧರ್ಮವಂತ ಅಂತ ಹೇಳಿ ಆ ನಾಯಿಗಳನ್ನ ಕೊಚ್ಚಿ ಕೊಚ್ಚಿ ಹಾಕ್ತಾರೆ. ಹುಲಿ ವೇಷದ ದನಿಗಳೇ, ನಮ್ಗೆ ನ್ಯಾಯ ಕೊಡಿಸಿ ಬಡವರಿಗೆ ಧರ್ಮವನ್ನ ಕೊಡ್ಬೇಕಾದಂತ ಮಾಧ್ಯಮದವರು ಸಹ ಸಮರ್ಥನೆ ಮಾಡ್ಕೊಂಡು ಮಾತಾಡ್ತಿರಲ್ರಿ. ಧ್ವನಿ ಗುಡ್ಸಕ್ಕೆ ನಿಮ್ಮ ನಾಲಿಗೆಗಳು ಬಿದ್ದೋಗಿದ್ಯಾ? ಸುಸಂಸ್ಕೃತ ಸಮಾಜದಲ್ಲಿ ಒಳ್ಳೆಯ ತಂದೆ ತಾಯಿ ಹುಟ್ಟಿದ ಮಕ್ಕಳ ನೀವು. ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಇದೇ ಗತಿ ಬರುತ್ತೆ, ಅನುಭವಿಸ್ತೀರ. ಇವರು ಮಾಡಿದ ಅತ್ಯಾಚಾರ, ಅನಾಚಾರ, ಅಕ್ರಮಗಳನ್ನ ಕಣ್ಣಾರೆ ಕಂಡಂತ ವ್ಯಕ್ತಿ. ಅವನು ಹೆಂಗೆ ಅನಾಥ ಹೆಣ್ಣುಗಳನ್ನ ಮಣ್ಣು ಮಾಡ್ದ? ಯಾರು ಅವ್ನಿಗೆ ಹೇಳಿದವರು? ಯಾಕೆ ಅವನು ಪೊಲೀಸರು ತಿಳಿಸ್ತಿಲ್ಲ? ಮಂಜುನಾಥ ಇದ್ದಾನೆ, ತಪ್ಪಿತಸ್ಥರು ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ನಮಸ್ಕಾರ. ಸತ್ಯ, ಧರ್ಮ, ನ್ಯಾಯದ ಪರವಾಗಿ ಸೌಜನ್ಯ ಪ್ರಕಾರದಲ್ಲಿ ಹೋರಾಡ್ತಿರ್ತಕ್ಕಂಥ ನನ್ನೆಲ್ಲ ಬಂಧುಗಳಿಗೆ ನಾನು ಈ ವಿಷಯದಲ್ಲಿ ನಿಮ್ಮ ಮುಂದೆ ಬರಬೇಕು, ಆ ವಿಷಯವನ್ನು ಪ್ರಸ್ತಾಪ ಮಾಡಬೇಕು ಬೇಡವೋ, ಯಾಕಂದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಇದಕ್ಕೆ ಧ್ವನಿಗೂಡಿಸೋರ ಮೇಲೆ ಕಾನೂನು ರೀತಿಯ ಅನೇಕ ಒತ್ತಡಗಳನ್ನ ತಂದು ಸತ್ಯದ ವಿಷಯದ ಪರವಾಗಿ ಧ್ವನಿ ಎತ್ತೋದಕ್ಕೆ ಅಡಗಿಸೋವಂಥ ವ್ಯವಸ್ಥೆಗೆ ಜಾಸ್ತಿ ಬೆಲೆ ಸಿಗ್ತಾ ಇತ್ತು. ಅದಕ್ಕೆ ಕೈ ಜೋಡಿಸೋವಂಥ ಕೆಲಸಗಳಿಗೆ, ಶಕ್ತಿಗಳಿಗೆ ತಡೆ ಇಡುವಂಥ ಕೆಲಸಗಳೇ ಜಾಸ್ತಿ ಆಗ್ತಿತ್ತು. ಕಾನೂನು ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಇದೇನಪ್ಪ ದುರಂತದ ವ್ಯವಸ್ಥೆಗಳು ಹೀಗೆ ಬಂದ್ಬಿಟ್ಟಿದೆ ಅಂತಕ್ಕಂಥದ್ದು ಸಹ ನಮಗೆ ನೋವಾಗ್ತಿತ್ತು. ಇಂಥ ಒಂದು ಸಂದರ್ಭದಲ್ಲಿ ನನಗೆ ಭಾಳ ಹಿಂದೆ, ನಾವೆಲ್ಲ ಚಿಕ್ಕವರಿದ್ದಾಗ ನಮಗೊಬ್ಬರು ಅಜ್ಜಿ ಇದ್ರು. ಅವರು ಒಂದಷ್ಟು ಕಥೆಗಳು ಹೇಳೋರು. ಕತೆ ಕೇಳುವಂಥ ಸಂಪ್ರದಾಯ ಸಂಸ್ಕಾರಗಳು ಅವಾಗ ಭಾಳ ಇತ್ತು. ನಾವೇನಂದ್ರೆ ಕತೆ ಥರನೇ ತಿಳ್ಕೊಂಡ್ಬಿಡ್ತೀವಿ. ಅಜ್ಜಿ ಎಷ್ಟು ಸುಂದರವಾದ ಕಥೆಗಳನ್ನ ಹೇಳ್ತಾ ಇದ್ರು. ಅದಕ್ಕೆ ಇವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ನನಗೆ ಆ ಕತೆ ನೆನಪಾಯ್ತು. ಆ ಕಥೆಯ ವಿಶ್ಲೇಷಣೆ ಹೀಗಿದೆ. ಧರ್ಮಪುರ ಅಂತಕ್ಕಂಥ ಊರಿನಲ್ಲಿ ಮುತ್ತಿನಂತ ರಾಜ, ಚಿನ್ನದಂತ ರಾಣಿ ಇದ್ರಂತೆ. ಆ ರಾಣಿಗಳು ಒಂದಷ್ಟು ಪ್ರಾಣಿಗಳನ್ನ ಸಾಕಿದ್ರಂತೆ. ಸತ್ಯವಂತ, ಗುಣವಂತ, ನ್ಯಾಯವಂತ, ಧರ್ಮವಂತ ಅಂತ ಅವಕ್ಕೆಲ್ಲದಕ್ಕೂ ಒಂದಷ್ಟು ಪ್ರಾಣಿಗಳಿಗೆ ಹೆಸರಿಟ್ಟಿದ್ರು. ಈ ಎಲ್ಲ ಪ್ರಾಣಿಗಳಲ್ಲೂ ಒಂದು ಪ್ರಾಣಿಗೆ, ಧರ್ಮವಂತ ಅಂತಕ್ಕಂಥ ಒಂದು ಪ್ರಾಣಿಗೆ, ಜನವನ್ನ ನನಗೆ ಹೆಚ್ಚಿನ ರೀತಿಯಲ್ಲಿ ಗೌರವ ಕೊಡಬೇಕು, ನನ್ನ ಕಂಡ್ರೆ ಬೆದರ್ಬೇಕು, ನನ್ನ ಕಂಡ್ರೆ ಅವರು ಎಲ್ಲಿದ್ರು ಸಹ ಅಡಗಬೇಕು, ಧ್ವನಿ ಎತ್ತಬಾರ್ದು, ನಾನೇ ಸರ್ವಾಧಿಕಾರಿ ಅಂತಕ್ಕಂಥ ಭಾವನೆಯನ್ನ ಒಳಸ್ಕೊಂಡಂತ ಧನವಂತ ಅಂತಕ್ಕಂಥ ಪ್ರಾಣಿ, ಧರ್ಮವಂತ ಅಂತಕ್ಕಂಥ ಪ್ರಾಣಿ ಈ ಜನಕ್ಕೆ ಎದುರಿಸ್ಬೇಕಾದ್ರೆ ನಾನು ಏನು ಮಾಡಬೇಕು ಅಂದಾಗ ಅದಕ್ಕೊಂದು ಉಪಾಯ ಹೊಳಿತು. ಏನಂದ್ರೆ, ನಾನೊಂದು ಹುಲಿ ವೇಷದ ಥರ ವೇಷ ಧರಿಸ್ಬಿಟ್ರೆ ನನ್ನ ನೋಡಿ ಜನಗಳು ಹೆದರ್ತಾರೆ, ನನಗೆ ಹೆಚ್ಚಿನ ಗೌರವ ಸಿಗತ್ತೆ, ನನಗೊಂದು ಉನ್ನತವಾದ ಬೆಲೆ ಸಿಗತ್ತೆ ಅಂತೇಳಿ ತಕ್ಷಣವೇ ತನ್ನ ವೇಷಗಳನ್ನ ಬದಲಾಯಿಸ್ಕೊಂಡು ಅದು ಒಂದು ಹುಲಿ ವೇಷವನ್ನ ತೊಟ್ಬಿಡ್ತು. ಆ ಹುಲಿ ವೇಷವನ್ನ ತೊಟ್ಟಿದ ತಕ್ಷಣ ಊರ ಜನರೆಲ್ಲ ಇದನ್ನು ಹುಲಿನೇ ಅಂತ ತಿಳ್ಕೊಂಡ್ಬಿಟ್ಟಿದ್ವಿ. ಅದ್ರ ಮುಂದೆ ತಲೆ ಬಾಗೋದು, ಅಡ್ಡು ಬೀಳೋದು, ಆ ಹುಲಿ ಏನ್ ಹೇಳುತ್ತೋ ಅದನ್ನು ಪಾಲಿಸೋದು, ಒಂದು ರೀತಿ ಭಯಗ್ರಸ್ತವಾದಂಥ ವಾತಾವರಣದಲ್ಲಿ ಜೀವನವನ್ನ ಹಲವಾರು ವರ್ಷಗಳು ಇಳಿಸ್ಕೊಂಡ್ಬಂದ್ಬಿಟ್ವಿ. ಈ ಅಜ್ಜಿ ಕತೆ ಯಾಕೆ ನಾನು ಈ ಕಥೆ ಹೇಳ್ತಾ ಇದ್ದೀನಿ ಅಂದ್ರೆ, ಎಲ್ಲೂ ಸಹ ಧರ್ಮವಂತರ, ಮುತ್ತಿನಂತ ರಾಜ, ಮುಚ್ಚಿಂದಂತ ರಾಣಿಯ ಗುಣಗಳು ಅದರಲ್ಲಿ ಬರಲಿಲ್ಲ. ಒಂದು ರೀತಿ ಸರ್ವಾಧಿಕಾರಿ, ಜನ ನನಗೆ ಹೆದರಬೇಕು, ಜನಗಳನ್ನ ಹೆದರಿಸಿಟ್ಕೋಬೇಕು, ಹಾಗೇ ನನಗೆ ಬೆಲೆ, ಆಗ್ಲೇ ನನ್ನ ಗೌರವ ಅಂತಕ್ಕಂಥ ದಿಮಾಕಿನಲ್ಲಿ ಒಂದಷ್ಟು ಪಟಾಲಂಗಳನ್ನ ಸೇರಿಸ್ಕೊಂಡು ಆ ಹುಲಿ ವೇಷದ ಜೊತೆ ಒಂದಷ್ಟು ಅವರ ಹೇಸಿಗೆ ತಿಂತಕ್ಕಂಥ ಒಂದಷ್ಟು ಪ್ರಾಣಿಗಳು, ಅದೇ ಜಾತಿಗೆ ಸೇರಿದಂಥ ಪ್ರಾಣಿಗಳು, ನಮ್ಮ ರಾಜನೇ ಹಿಂಗಿದ್ದಾನೆ, ಅವನೇ ನನ್ನ ಬೆಂಬಲ ಹಿಂಗಿದೆ, ಇನ್ನು ನಾನು ಹೆಂಗಿರ್ಬೋದು, ನಾವೆಲ್ಲ ಹೆಂಗ್ ಮೆರಿಬೋದು ಇಲ್ಲಿ ಅಂತೇಳಿ ಆ ಊರಿನಲ್ಲಿರ್ತಕ್ಕಂಥ ನ್ಯಾಯವನ್ನ ಕೇಳ್ತಕ್ಕಂಥ ಜನಗಳ ಮೇಲೆ, ಅಪ್ರಾಪ್ತ ಹೆಣ್ಣು ಮಕ್ಕಳ ಮೇಲೆ, ಅವರು ಇನ್ನು ಏನಾದರೂ ಅವ್ರ ಮನಸ್ಸಿಗೆ ಹೇಗೆ ತೋಚತ್ತೋ ಹಾಗೆ ಜನಗಳಿಗೆ ಹಿಂಸೆ ಕೊಡುವಂಥ ವ್ಯವಸ್ಥೆ ಸೃಷ್ಟಿ ಆಗೋಯ್ತು. ವೇಷಧಾರಿಯವರ ಬಳಿ ಹೋಗಿ, ಏನಪ್ಪ ನಿನ್ನ ಜೊತೆಲಿ ಇರೋರೆಲ್ಲ ಈ ರೀತಿ ಅಧರ್ಮಗಳನ್ನ, ಅನ್ಯಾಯಗಳನ್ನ, ಹೆಣ್ಣು ಮಕ್ಕಳನ್ನ ಮಾನಭಂಗವನ್ನ, ಕೊಲೆಯನ್ನ, ಮಾಡಬಾರ್ದಂತ ಹಿಂಸೆಗಳನ್ನ ಮಾಡ್ತಾ ಇದ್ದಾರೆ, ಇಂಥವರೆಲ್ಲ ನಿಮ್ಮ ಬಳಿ ಇದ್ದಾರೆ, ಇದಕ್ಕೇನಾದ್ರೂ ಒಂದು ನ್ಯಾಯವನ್ನ ಕೊಡಿಸುವಂತ ಕೆಲಸವನ್ನ
ತಾವುಗಳು ಮಾಡಬೇಕು ದಣಿಗಳೇ ಅಂತ ಕೇಳಿದಾಗ, ಹುಲಿ ವೇಷದ ದಣಿಗಳೇ ನಮ್ಗೆ ನ್ಯಾಯ ಕೊಡಿಸಿ, ಬಡವರಿಗೆ ಸಮಾಜದಲ್ಲಿ ಬದುಕುವಂತ ವಾತಾವರಣವನ್ನು ಸೃಷ್ಟಿ ಮಾಡಿ. ಇದು ಯಾವುದೋ ಒಂದು ಹಿಟ್ಲರ್ನ ದೇಶದಲ್ಲಿಲ್ಲ ನಾವು, ಸರ್ವಾಧಿಕಾರಿಗಳ ರಾಜ್ಯದಲ್ಲಿಲ್ಲ ನಾವು, ಇಲ್ಲ ಏನಂತೀರ ಅದಕ್ಕೆ ನೀವು, ಡಿಕ್ಟೇಟರ್ಶಿಪ್ ಅಂತ ಇಂಗ್ಲಿಷಲ್ಲಿ ಹೇಳ್ಬೇಕಾಗತ್ತಲ್ಲ. ಇದನ್ನ ಹೇಳ್ತಾ ಇರ್ತೀನಿ ಪದೇ ಪದೇ ನಾನು. ಈ ವ್ಯವಸ್ಥೆಯಲ್ಲಿ ದೇಶ ಇಲ್ಲ. ನಿಮ್ಮ ಪಟಾಲಂಗಳಿಗೆ ಅಮಾಯಕರ ಕೊಲೆ ಮಾಡೋದು, ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡೋದು, ಧ್ವನಿ ಎತ್ತದವ್ರನ್ನ ಕೊಲ್ಲೋದು, ಈ ರೀತಿ ಕೃತ್ಯಗಳನ್ನ ಮಾಡಬೇಡಿ ಅಂತಕ್ಕಂಥ ಸಂದೇಶವನ್ನ ಕೊಟ್ಟಾಗ ಅವರು ಜನಪರವಾದಂಥ, ನನಗೆ ಗೌರವ ಕೊಡಬೇಕು ಅಂತ ಅಪೇಕ್ಷೆ ಮಾಡಿದಂಥ ಹುಲಿವೇಷದ ಧರ್ಮವಂತ ಅನ್ಯಾಯ ಮಾಡ್ತಿರ್ತಕ್ಕಂಥ ಜನಗಳ ಪರವಾಗಿ ನಿಂತರು ಹೊರತು, ಅವ್ರಿಗೆ ನ್ಯಾಯವನ್ನ ಕೊಡಿಸಿದ್ರೆ ಹೊರತು, ಎಲ್ಲೂ ಸಹ ಧರ್ಮಪುರದಲ್ಲಿರ್ತಕ್ಕಂಥ ಈ ಮಹಾನ್ ಭಾವ ಅಲ್ಲಿನ ಜನಗಳ ಪರವಾಗಿ ನಿಲ್ಲಲೇ ಇಲ್ಲ. ಇದು ಅಜ್ಜಿ ಹೇಳ್ತಿದ್ದ ಕತೆ. ಹೀಗೆ ಹೋಗ್ತಾ ಹೋಗ್ತಾ ದಿನ ಕಳೀತಾ 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 ಕಾಲಕ್ರಮೇಣ ಕಾಲ ನಿರ್ಣಯ ಮಾಡತ್ತೆ ಅಂತೀವಲ್ಲ, ಅಜ್ಜಿ ತುಂಬಾ ಚೆನ್ನಾಗಿ ಹೇಳೋದು. ಬೇಸಿಗೆ ಕಾಲದಲ್ಲಿ ಕಿತ್ತಕ್ಕಾಗದ ಕಲ್ಲನ್ನ ಮಳೆಗಾಲ ಬರೋವರೆಗೂ ಕಾಯ್ಬೇಕಾಗತ್ತೆ ಅಂತ, ಆಗ ಸುಲಭವಾಗಿ ಕಲ್ಲನ್ನ ಕಿತ್ಬೋದು ಅಂತ. ಹೀಗೆ ವರ್ಷಗಳು ಕಳೀತಿದ್ದಂಗೆ ಮಳೆ ಬಂದು ಪ್ರಕೃತಿ ಬದಲಾವಣೆ ಆಗಿ ವೇಷಧಾರಿ ಮೇಲೆ ಇರ್ತಕ್ಕಂಥ ವೇಷಗಳೆಲ್ಲ ಕಳಚಿ, ಇವರು ಧರ್ಮವಂತ ಅಲ್ಲ, ಹುಲಿ ವೇಷದ ಹುಲಿ ಅಲ್ಲ, ಇವರು ಏನಕ್ಕೂ ಬರದಲ್ಲೇ ಇರ್ತಕ್ಕಂಥ ಅಧರ್ಮದ ಧರ್ಮವಂತ ಅಂತ ಹೇಳಿ ಜನಗಳು ದಂಗೆ ಹೇಳ್ತಾರೆ. ಆ ದಂಗೆ ಎದ್ದಿ ಜನಗಳು ಯಾವ ರೀತಿ ಹೇಳ್ತಾರೆ ಇರ್ತಾರೆ. ರೋಮಲ್ಲೋ ಗ್ರೀಕ್ ರಾಜ್ಯದಲ್ಲೋ ಎಲ್ಲೋ ಒಂದ್ ಕಡೆ ಒಬ್ಬ ರಾಜ ಇದೇ ರೀತಿ ಸರ್ವಾಧಿಕಾರಿ ಮಾಡುವಾಗ ಊರಿನ ಜನ ದಂಗೆ ಎದ್ದಿ ಸರ್ವಾಧಿಕಾರವನ್ನು ನಡೆಸಿದ್ದ ರಾಜನ ಅರಮನೆಯಲ್ಲಿ ಇದ್ದಂತ ನಾಯಿಗಳನ್ನ ಕೊಚ್ಚಿ ಹಾಕ್ತಾರೆ ಜನ. ನಾಯಿಗಳನ್ನ, ನೀನ್ ತಿಂತಿರ ಅನ್ನ ನಮ್ಮ ಬೆವರಿಂದ, ನಮ್ಮ ತೆರಿಗೆ ಹಣ್ಣುಗಳು ಅಷ್ಟು ತಿಂದು ನೀವು ನಮ್ಮ ಮೇಲೆ ದಾಳಿ ಮಾಡ್ತಿದ್ರಿ ಅಂತೇಳಿ ಆ ನಾಯಿಗಳನ್ನ ಕೊಚ್ಚಿ ಹಾಕ್ತಾರೆ. ಅಂತ ಕಾಲ ಯಾಕೆ ಅಜ್ಜಿ ಈ ಕಥೆನ ಹೇಳ್ತು ನಮ್ಗೆ ಅಂದ್ರೆ, ಕರ್ಮ ಅನ್ನೋದು ಬೆನ್ನಿಂದನೇ ಇರತ್ತಂತೆ. ಸ್ವಲ್ಪ ತಡ ಆಗ್ಬೋದು, ಸ್ವಲ್ಪ ಲೇಟ್ ಆಗ್ಬೋದು. ಹೇಗೆ ಧರ್ಮಪುರದ ಧರ್ಮವಂತನನ್ನ ಜನ ಆ ಕಾಲದಲ್ಲಿ ಕೊಚ್ಚಿ ಅವ್ರ ಅನುಯಾಯಿಗಳು ಅವರ ಎಲ್ಲ ಅಧರ್ಮ ಮಾಡ್ತಕ್ಕಂಥ ಪಟಾಲಂಗಳನ್ನ ಹಾಕಿದ್ರು, ಆ ಕಾಲದ ಸತ್ಯಕತೆ ಈಗೆಲ್ಲೋ ಪುನಃ ವಾಸ್ತವಿಕತೆಗೆ ಬರ್ತಾ ಇದೆಯೋ ಅಂತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಬಹುಶಃ ಧರ್ಮಪುರದಲ್ಲಿ 100, 400, 1000 ಎಷ್ಟೋ ಕೊಲೆಗಳು ಆಗಿದ್ರು ಯಾವುದು ಸಾಕ್ಷಿ ಸಮೇತ ಸಿಗ್ತಿರ್ಲಿಲ್ಲ. ಅಮಾಯಕನ ಹಿಡಿದು ಬಂಧಿಸಿದ್ರು, ಆತ ನಿರಪರಾಧಿ ಅಂತ ನ್ಯಾಯಾಂಗದ ವ್ಯವಸ್ಥೆ ಈಚೆ ಬಂದ್ರು ನಿಜವಾದ ಕೊಲೆ ಆರೋಪಿಗಳು, ಹೆಣ್ಮಕ್ಳ ಮಾನಭಂಗ ಮಾಡಿದವರು, ಮಾನಭಂಗ ಮಾಡಿ ಕೊಲೆ ಮಾಡಿ ಬಿಸಾಕ್ದವರು ಎಲ್ಲ ಒಂದು ಕಡೆ ನುಣುಚ್ಕೊಂಡು ಹೋಗ್ತಾ ಇದ್ರು. ಆ ಧರ್ಮಪುರದ ಧರ್ಮ ದೇವತೆ, ಧರ್ಮ ಇಲ್ಲಿ ಉಳಿಯುತ್ತೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳು. 13 ವರ್ಷಗಳು ಕಳೆದ್ರು ನಮ್ಮ ಅಜ್ಜಿ ಹೇಳಿ 150 ವರ್ಷ ಆಯ್ತು ಕತೆ. ಈ ಕಥೆಯ ಸಾರಾಂಶ ಈಗ ಅರ್ಥ ಆಗ್ತಾ ಇದೆ. ಎಷ್ಟೇ ವರ್ಷಗಳು ಕಳೆದ್ರು ಆ ಭಗವಂತ ಅದಕ್ಕೆ ಜೀವ ಕೊಟ್ಟಿ ಆ ಐಶ್ವರ್ಯ ಅಂತಕ್ಕಂಥ ಶಕ್ತಿ ದೇವತೆ ಇದ್ದಾಳೆ, ಮಂಜುನಾಥ ಇದ್ದಾನೆ ಅಂತಕ್ಕಂಥದ್ದನ್ನ ಸಾಬೀತು ಮಾಡ್ಕೊಂಡೇ ಹೋಗ್ತಾ ಇದ್ರು. ಅದಕ್ಕೆ ಧ್ವನಿ ಎತ್ತದಂತ ಅನೇಕ ಧರ್ಮದ ಪರವಾಗಿ ನಿಂತವ್ರಿಗೆ ಮಾನಸಿಕ ಹಿಂಸೆ, ಗಡಿಪಾರಿನ ಹಿಂಸೆ, ಪ್ರಕರಣಗಳು, ಹಿಂಸೆ ಎಲ್ಲ ಬರಬಾರದು ಬಂದ್ರು ಯಾವುದೇ ಆರೋಪಗಳು, ತೇಜೋವಧೆಗಳು ನಿರಂತರ ಮಾಡಿದ್ರು. ಅವರ ಹೊಲಸು ತಿಂದಂತ ಜನ ಇಂಥ ಹೋರಾಟಗಾರರ ಮೇಲೆ ಮಾಡಬಾರದ ಆರೋಪಗಳು ಮಾಡಿದ್ರು, ತೇಜೋವಧೆಗಳು ಮಾಡಿದ್ರು. ಅವೆಲ್ಲವನ್ನು ಮೆಟ್ಟಿ ನಿಂತ ಹೋರಾಟಗಾರರ ಪರವಾಗಿ ಜನ ಲಕ್ಷ ಕಟ್ಟಲೆ ದೇಶ ಮಟ್ಟದಲ್ಲಿ ಎದ್ದು ನಿಂತರು. ಎಲ್ಲಾ ಪ್ರಕರಣದಲ್ಲೂ ಹೋರಾಟಗಾರರಿಗೆ ಅನ್ಯಾಯನೇ ಆಯ್ತು. ಆ ಕೊಲೆಯಾದ ಹೆಣ್ಣು ಮಕ್ಕಳಿಗೆ ನ್ಯಾಯ ಖಂಡಿತವಾಗೂ ಸಿಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನ್ಯಾಯ ಸಿಗದಲೇ ಇದ್ರು ಆ ನ್ಯಾಯಕ್ಕೆ ಜೀವಂತ ಶಕ್ತಿ ಸಿಗ್ತಾ ಇದೆಯಲ್ಲ, ಅದಕ್ಕೆ ಸಂತೋಷ ಪಡ್ಬೇಕು. ಎಲ್ಲಿದೆ ನ್ಯಾಯ? ನ್ಯಾಯಾಂಗದ ವ್ಯವಸ್ಥೆ ಯಾಕೆ ಇಷ್ಟು ತಳಮಟ್ಟದಲ್ಲಿದೆ ಅಂತಕ್ಕಂಥದ್ದು ನಮ್ಗೆ ಅನುಮಾನ ಕಾಡ್ತಿತ್ತು. ಇನ್ನ ಇದನ್ನ ಸಮಾಜದ 4ನೇ ಅಂಗ ಅನ್ನಿಸ್ಕೊಂಡಂತ ಪತ್ರಿಕಾ ರಂಗ, ಯಾರ್ಯಾರೋ ಬೇರೆ ಬೇರೆ ದೇಶ ಮಟ್ಟದಲ್ಲಿ ಇರ್ತಕ್ಕಂಥ ಮಾಧ್ಯಮದವರೆಲ್ಲ ಈ ವಿಷಯವನ್ನ ಬಯಲಿಗೆ ತೆಗೆದ್ರು. ಈ ನೆಲದ ಮಾಧ್ಯಮಗಳು ಅದೇನು ಪ್ರಸಾದಕ್ಕೋ, ಅದೇನು ಹೊಲಸು ಪಾಯಸಕ್ಕೋ ಇನ್ನೊಂದು ನೆಕ್ಕಿ ಮೌನವಾಗಿ ಕುಂತಿರ್ತಕ್ಕಂಥದ್ದು ಸಹ ದುರಂತ ರೀ.
ಧರ್ಮವನ್ನ ಕೊಡಬೇಕಾದಂತ ಮಾಧ್ಯಮದವರು ಸಹ ಈ ಒಂದು ವ್ಯವಸ್ಥೆಗೆ ಶಕ್ತಿ ಕೊಡದಲ್ಲೇ ಇರೋದು ನಿಜವಾಗ್ಲೂ ಎಲ್ಲ ಒಂದ್ ಕಡೆ ನ್ಯಾಯದ ಪರ ಮಾತಾಡೋರಿಗೆ ನೋವಾಗ್ತದೆ. ಈ ಪ್ರಕರಣ ಸಾವಿಲ್ಲ, ಎಲ್ಲೋ ಕೇಳ್ದಲೇ ಇರ್ತಕ್ಕಂಥ ಅನಾಮಿಕ ವ್ಯಕ್ತಿ, ಪಾಪ ಪ್ರಜ್ಞೆ ಕಾಡದಂತ ವ್ಯಕ್ತಿ, ಇವರು ಮಾಡಿದ ಅತ್ಯಾಚಾರ, ಅನಾಚಾರ, ಅಕ್ರಮಗಳನ್ನ ಕಣ್ಣಾರೆ ಕಂಡಂತ ವ್ಯಕ್ತಿ, ಕೊಲೆ ಮಾಡಿದಂತ ಅನೇಕ ಹೆಣಗಳನ್ನ ಗೌಪ್ಯವಾಗಿ ಅವ್ರಿಗೆ ಮುಕ್ತಿಯನ್ನ ಕೊಟ್ಟಿದ್ದೀನಿ. ನಾನು ಅದನ್ನ ಮುಕ್ತಿಯನ್ನ ಕೊಡದಲ್ಲೇ ಇದ್ದಿದ್ರೆ ನನ್ನನ್ನು ಸಹ ಕೊಂದಾಗ್ತಾ ಇದ್ರು ಅಂತಕ್ಕಂಥ ಬೆದರಿಕೆ ಹಾಕಿದ್ರು. ಅದರಿಂದ ಇಷ್ಟು ದಿವಸ ಮೌನವಾಗಿದ್ದೆ. ಇನ್ನು ಮೌನವಾಗಿದ್ರೆ ನನ್ನ ಆತ್ಮಸಾಕ್ಷಿ ಮೆಚ್ಚಲ್ಲ ಅಂತೇಳಿ ಅದೇ ನ್ಯಾಯಾಂಗದ ಮುಂದೆ ಬಂದು ಆ ಸತ್ತಂತ ಒಂದು ಕೊಲೆ ಪ್ರಕರಣದ ಅಸ್ಥಿನ ತಂದು ನ್ಯಾಯಾಂಗದ ಮುಂದೆ ಇಟ್ಟು, ನ್ಯಾಯ ದೇವತೆಯ ಮುಂದೆ ಇಟ್ಟು ನನಗೆ ರಕ್ಷಣೆ ಅವಕಾಶ ಕೊಟ್ರೆ 100 ಹೆಣಗಳ ಮಣ್ಣು ಮಾಡಿದಂತ ಆ ಒಂದು ಜಾಗವನ್ನ ತೋರಿಸ್ತೀನಿ, ಅಲ್ಲಿಂದ ಎಲ್ಲ ಅಸ್ಥಿ ಪಂಜರಗಳನ್ನ ನಾನು ತೆಗೆದು ಜನಗಳ ಮುಂದೆ ಇಡ್ತೀನಿ ಅಂತಕ್ಕಂಥ ಒಂದು ಧೈರ್ಯವಾಗಿ ಬಂದ್ರಲ್ಲ, ಅದೇ ಸೌಜನ್ಯ ಶಕ್ತಿ, ಚಾಮುಂಡೇಶ್ವರ ಶಕ್ತಿ, ಮಂಜುನಾಥನ ಸತ್ಯ, ಮಂಜುನಾಥನ ಧರ್ಮ, ಮಂಜುನಾಥನ ನ್ಯಾಯ. ಅದೇ ತಪ್ಪಿತಸ್ಥರು ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಇದನ್ನೇ ಅಜ್ಜಿ ಕಥೆಯೋ ನಿಜ ಕಥೆಯೋ ಅಂದ್ರೆ, ಅಜ್ಜಿ ಅಂದೇಳದಂತ ನಾನು 50 ವರ್ಷದಿಂದ ಹೇಳಿದ ಕತೆ ಕರ್ಮ ಯಾವತ್ತೂ ಬಿಡಲ್ಲ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ. ಮಾತಾಡ್ತಾರೆ, ಅವನ ಯಾರೋ ಒಬ್ಬ ಮಾತಾಡ್ದ ಮೊನ್ನೆ, ಒಬ್ಬ ಅನಾಥ ಹೆಣ್ಣುಗಳು ಸಿಕ್ತಿತ್ತು ನಾವೇ ಮಣ್ಣು ಮಾಡ್ತಿದ್ವಿ ಅಂತ. ಏನು ಅವ್ರ ಅಪ್ಪನ ಮನೆಯನ್ನ ಮಣ್ಣು ಮಾಡಕ್ಕೆ? ಅವ್ರ ಅಪ್ಪನ ಮನೆ ಹೆಣಗಳ? ಪೊಲೀಸ್ ವ್ಯವಸ್ಥೆ ಇಲ್ಲ, ಕಾನೂನು ಇಲ್ಲ, ಪೊಲೀಸ್ಗೆ ತಿಳಿಸ್ತಲೇನೆ ಮಣ್ಣು ಮಾಡಕ್ಕೆ ಅವನ್ ಯಾರು? ಮೊದಲು ಅವನನ್ನ ಕಠಿಣವಾದ ಕ್ರಮ ತಗೋಬೇಕು. ಸರ್ಕಾರ ಕಾನೂನು ವ್ಯವಸ್ಥೆ ನಂಬಿಕೆ ಇಟ್ಟವರು ಅವನ್ ಹೆಂಗೆ ಅನಾಥ ಹೆಣಗಳನ್ನ ಮಣ್ಣು ಮಾಡ್ದ? ಯಾರು ಅವನಿಗೆ ಹೇಳಿದವರು? ಯಾಕೆ ಅವನು ಪೊಲೀಸರಿಗೆ ತಿಳಿಸ್ತಿಲ್ಲ? ಯಾಕೆ ಕಾನೂನು ವ್ಯಾಪ್ತಿಯಲ್ಲಿ ಕೆಲಸ ಮಾಡಿಲ್ಲ ಅಂತಕ್ಕಂಥ ತನಿಖೆ ಮೊದಲು ಅವನಿಗಾಗ್ಬೇಕು. ಇಷ್ಟೆಲ್ಲ ಇದ್ರೂ ಈ ಧರ್ಮ ಪುರುಷನ ಹೊಲಸನ್ನ, ಹೇಸಿಗೆ ಪಾಯಸವನ್ನ ಘಟ ಘಟ ಕುಡ್ದಂತ ಕೆಲವು ವ್ಯಕ್ತಿಗಳು ಮಾಧ್ಯಮದಲ್ಲಿ ಕುಳಿತು ಸಮರ್ಥನೆ ಮಾಡ್ಕೊಂಡು ಮಾತಾಡ್ತಿರಲ್ರಿ. ಸುಸಂಸ್ಕೃತ ಸಮಾಜದಲ್ಲಿ ಒಳ್ಳೆಯ ತಂದೆ ತಾಯಿ ಹುಟ್ಟಿದ ಮಕ್ಕಳ ನೀವು, ಒಳ್ಳೆಯ ತಂದೆ ತಾಯಿ ಹುಟ್ಟಿದ ಮಕ್ಕಳು ಮಾಡೋ ಕೆಲಸನ ಇದು. ನಾವು ಯಾರ ವಿರುದ್ಧ ಆರೋಪ ಮಾಡ್ತಿಲ್ಲ. ನಮ್ಮ ಆರೋಪ ಏನು? ಅಮಾಯಕ ಹೆಣ್ಣು ಮಕ್ಕಳು ಅತ್ಯಾಚಾರಗೊಳಗಾದಂತ ಅನೇಕ ಹೆಣ್ಣು ಮಕ್ಕಳ ಕೊಲೆ ರಹಸ್ಯ ಬಯಲಿಗೆ ಬರಬೇಕು. ಸೌಜನ್ಯ ಪ್ರಕರಣದಲ್ಲಿ ನಿಜವಾದ ಆರೋಪಿಗೆ ಶಿಕ್ಷೆ ಆಗ್ಬೇಕು ಅನ್ನೋದಕ್ಕೆ ಧ್ವನಿ ಕುಡ್ಸಕ್ಕೆ ನಿಮ್ಮ ನಾಲಿಗೆಗಳು ಬಿದ್ದೋಗಿದ್ಯಾ? ಸಮರ್ಥನೆ ಮಾಡ್ಕೋತಿರಲ್ಲ. ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಇದೇ ಗತಿ ಬರುತ್ತೆ, ಅನುಭವಿಸ್ತೀರ. ಆಗ ಕರ್ಮ ನಿಮ್ಗೂ ಸುತ್ಕೊಳ್ಳುತ್ತೆ. ಏನ್ ಕರ್ಮ ಬೆನ್ನಿಂದನೇ ಇರುತ್ತೆ ಅಂತ ಹೇಳ್ತಾರೆ ಹಿರಿಯರು, ಅದು ನಿಮ್ಗೂ ಸುತ್ಕೊಳ್ಳುತ್ತೆ. ಈ ಪಾಪದಲ್ಲಿ ನೀವು ಪಾಲುದಾರರು. ಇನ್ನು ಮುಂದೇನಾದ್ರೂ ಅನ್ನ ತಿನ್ನೋ ಮಾತುಗಳಾಡಿ, ಹೊಲಸು ಪಾಯಸಗಳನ್ನ, ಹೊಲಸು ಏಸಿಗೆನ, ಹೊಲಸು ಅಮೇಧ್ಯವನ್ನ ತಿಂದು ಮಾತಾಡಬೇಡಿ. ಧರ್ಮದ ಕೆಲಸ ಮಾಡೋಕ್ಕಾದ್ರೆ ಮಾಡ್ರಿ, ಇಲ್ಲ ಬಾಯಿ ಮುಚ್ಕೊಂಡು ಸುಮ್ಮನಿರಿ. ಕೆಟ್ಟದ್ದು ಮಾಡಕ್ ಹೋಗ್ಬೇಡಿ. ಕೆಟ್ಟದ್ದು ಮಾಡಿದ್ರೆ ನಿಮ್ಮ ಬೆನ್ನಿಂದೆ ಕರ್ಮ ಇರುತ್ತೆ. ಇಷ್ಟನ್ನ ಹೇಳ್ತಾ, ಅಜ್ಜಿ ಕಥೆಯೋ ಸತ್ಯ ಕಥೆಯೋ ನೀವೇ ಊಹಿಸ್ಕೊಳ್ಳಿ. ನಮಸ್ಕಾರ. ಕರ್ಮ ಯಾರನ್ನು ಬಿಡಲ್ಲ.